ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಧನಿಯಾ ಪುಡಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಧನ್ಯ ತೊಗೊಂಡಿದ್ದೀನಿ. 1 kg ಧನ್ಯ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡು ಗರ್ಗರಿಯಾಗಿ ಒಣಗಿಸ್ಕೊಂಡಿದ್ದೀನಿ. ನೋಡಿ, 1 ಲೋಟ ಹುರುಗಡ್ಲೆ, ಈಗ 1 ಗ್ಲಾಸ್ ಅಕ್ಕಿ ಹಾಕ್ತೀನಿ ನಾನು ಧನಿಯಾ ಪುಡಿಗೆ. ಗಸಗಸೆ ಹಾಕಬೇಕು. ಗಸಗಸೆ ಹಾಕಿದ್ರೆ ಬೇಗ ಖಾಲಿ ಆಗಬೇಕು, ಇಲ್ಲ ಅಂದರೆ ಅದು ಗೂಡು ಕಟ್ಟಿಬಿಡತ್ತೆ, ಹುಳ ಆಗಿಬಿಡತ್ತೆ. ಅರ್ಶಿನದ ಕೊಂಬು 1 ಲೋಟ ಚಿಕ್ಕ ಲೋಟದಲ್ಲಿ. ನೋಡಿ, ಕಾಳು ಮೆಣಸು 1 ಲೋಟ ಚಿಕ್ಕ ಲೋಟ, ಟೀ ಲೋಟ ಬರುತ್ತಲ್ಲ ಆ ಲೋಟದಲ್ಲಿ. ಇದು ಹಿಂಗು, ಎಂಟಿಯ ಹಿಂಗು, ಮತ್ತು ಲವಂಗ, ಚಕ್ಕೆ, ಅದು ಎಲ್ಲ ಲವಂಗ ಬಂದು 3 ಸ್ಪೂನಷ್ಟು, ಚಕ್ಕೆ ಬಂದು 5-6 ಪೀಸ್ ಉದ್ದ ಬರುತ್ತೆ ನೋಡಿ, ಅದು 4 ಪೀಸ್ ಉದ್ದದ್ದು, ಅದನ್ನು ಮುರಿದ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ನೋಡಿ ಇಷ್ಟು, ಇದನ್ನು ಒಣಗಿಸ್ಕೊಂಡಿದ್ದೀನಿ ನೀಟಾಗಿ ಲೈಟಾಗಿ. ಇದಿಷ್ಟನ್ನು ಹುರಿಯೋಣ. ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ಬಾಣಲಿ ಇಟ್ಟಿದ್ದೀನಿ. ಇದು ಲೈಟ್ ವೆಯ್ಟು, ಹಂಗಾಗಿ ನಾನು ಪುಡಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತೀನಿ. ಈಗ ನೋಡಿ, ಹುರುಗಡ್ಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಾಗಿದೆ, ಇಟ್ಕೊಂಡಿದ್ದೀನಿ. ಇದನ್ನು ತಕ್ಕೊಳ್ಳೋಣ. ನೆಕ್ಸ್ಟ್ ಅಕ್ಕಿ ಹಾಕ್ಕೊಳ್ಳೋಣ. ನೀವು ಏನೇ ಒಂದು ಹಾಕಿದ್ರೂ ನಿಮಗೆ ಕೈ ಆಡ್ತಾನೆ ಇರಬೇಕು, ಎಲ್ಲ ಈಕ್ವಲಾಗಿ ಫ್ರೈ ಆಗಬೇಕು. ನೀವು ಒಂದು ಸಂಜೆ ಮೇಲೆ ಹುರಿಬೇಕು. ಸಂಜೆ ಅಂದರೆ 3 ಗಂಟೆ ಮೇಲೆ 4 ಗಂಟೆ ಮೇಲೆ ಹುರಿದ್ರೆ ನಿಮ್ಗೆ ಅಷ್ಟು ಘಾಟ್ ಅನಿಸಲ್ಲ. ಮಧ್ಯಾಹ್ನ ಹುರಿದ್ರೆ ತುಂಬ ಘಾಟ್ ಆಗುತ್ತೆ. ನೋಡಿ, ಇದಾಗಿದೆ. ಈಗ ನೋಡಿ, ಈಗ ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ನೋಡಿ, ಇದಾಗಿದೆ ಇದು. ನೆಕ್ಸ್ಟ್ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ನೀವು ಚೆಚ್ಕೊಳ್ಬೇಕು, ಹಿಂಗೆ ಸ್ವಲ್ಪ ಹಿಡಿದು ಹಾಕಬಾರ್ದು. ನೋಡಿ, ಇವಾಗ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಲವಂಗನೂ ಒಟ್ಟಿಗೆ ಹಾಕ್ಕೋಬಾರ್ದು, ಅದು ಪಟ್ ಅಂತ ಹಾರುತ್ತೆ. ಚಕ್ಕೆ ಫ್ರೈ ಆದಮೇಲೆ ಲವಂಗ ಹಾಕ್ಕೋಬೇಕು. ನೋಡಿ, ಆಗಿದೆ ಇದು. ಚಕ್ಕೆ ಹುರಿದು ಸ್ಮೆಲ್ ಬರುತ್ತೆ, ಚಕ್ಕೆ ಹುರಿದಾದರೆ. ನೋಡಿ, ಈಗ ಲವಂಗ ಹಾಕ್ಕೊತಾ ಇದ್ದೀನಿ. ಲವಂಗ ಬೇಗ ಇದಾಗ್ಬಿಡುತ್ತೆ. ನೋಡಿ, ಆಗಿದೆ ಇದು ಲವಂಗ. ನೋಡಿ, ಕರಿಬೇವು ಹಾಕ್ತೆ. ಕರಿಬೇವು ಜಾಸ್ತಿ ಹುರಿಯೋಂಗಿಲ್ಲ, ಸೀದೋಗ್ಬಿಡುತ್ತೆ. ಲೈಟಾಗಿ ಹಿಂಗೆ ಮಾಡಿಬಿಟ್ಟು ಎತ್ಬಿಡಬೇಕು. ನೋಡಿ, ಆಯ್ತು. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ, ಧನ್ಯ ಹಾಕ್ತಾಯಿದ್ದೀನಿ. ಇಷ್ಟಿಷ್ಟೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ಆಯ್ತಿದ್ದು. ನೋಡಿ, ಹಿಂಗು ಅರ್ಧ ಸ್ಪೂನ್ ಹಾಕಿದ್ದೀನಿ, ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಇದನ್ನೊಂಚೂರು ಇದು ಮಾಡ್ಕೊಳ್ಬೇಕು, ಸೀದೋಗ್ಬಿಡುತ್ತಲ್ಲ. ಅಂದರೆ ನೀವು ಗಟ್ಟಿದಾದರೂ ಹಾಕ್ಕೊಳ್ಬೋದು, ಗಟ್ಟಿದನ್ನ ಸ್ವಲ್ಪ ಚಚ್ಕೊಂಡು ಹಾಕ್ಕೊಳ್ಬೋದು. ಇದು ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಸಾಕು 1 kgಗೆ. ನೋಡಿ, ಹೀಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಕಡೆ ಸೇರ್ಕೊಂಡ್ಬಿಡುತ್ತೆ, ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಚಕ್ಕೆ ಲವಂಗ ನೋಡಿ, ನಾನು ಇದಕ್ಕೆ ಹಾಕ್ತೀನಿ ಧನಿಯಾ ಪೌಡ್ರಿಗೆ. ನಾನು ಅದಕ್ಕೆ ಯಾವ ಸಾಂಬಾರಿಗೂ ನಿಮಗೆ ಚಕ್ಕೆ ಲವಂಗ ಹಾಕೋದು ತೋರಿಸಿಲ್ಲ. ಕಾಳು ಮೆಣಸು, ಚಕ್ಕೆ ಲವಂಗ ನಾನು ಪುಡಿಗೆ ಹಾಕಿಬಿಡ್ತೀನಿ. ಈಗ ಇದನ್ನು ತಣ್ಣಗಾದ್ಮೇಲೆ ಮಿಷಿನಿಗೆ ಹಾಕ್ಸೋಣ, ಆಮೇಲೆ ಮತ್ತೆ ತೋರಿಸ್ತೀನಿ. ಧನಿಯಾ ಪುಡಿ ನೋಡಿ, ಹೀಗೆ ಮಿಷಿನ್ಗೆ ಹಾಕ್ಸ್ಕೊಂಬಂದು ನೀಟಾಗಿ ಪೇಪರ್ ಹಾಸಿ ಈ ಥರ ಅಗಲ ಮಾಡಿ ಹಾಕಬೇಕು. ಬಿಸಿ ಇರುತ್ತಲ್ವ, ಬಿಸಿಗೆ ಎಲ್ಲ ಕಪ್ಪಾಗಿಬಿಡತ್ತೆ ಹಂಗೆ ಇದು ಮಾಡಿಟ್ರೆ. ಈಗ ನೀಟಾಗಿ ಅದು ಕೂಲ್ ಆದಮೇಲೆ ಎಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸೆಂಟ್ರಲ್ಲಿ ಸ್ವಲ್ಪ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೇರಿಸ್ಕೊಂಡು ಬಾಕ್ಸಿಗೆ ಎತ್ತಿಟ್ಕೊಂಡ್ರೆ ರೆಡಿ ಧನಿಯಾ ಪುಡಿ. ಟ್ರೈ ಮಾಡಿ ನೀವು.